ರಾಮಾಯಣ ಯುದ್ಧದಲ್ಲಿ ರಾಮಸೇನೆಯು ಕುಂಭಕರ್ಣನೊಂದಿಗೆ ಯುದ್ಧ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕುಂಭಕರ್ಣನ ರಥದಲ್ಲಿ ಒಂದು ದೊಡ್ಡ ಗಂಟೆಯೊಂದು ಇತ್ತು. ಆ ಗಂಟೆಯು ಅಚಾನಕ್ಕಾಗಿ ಅಲ್ಲೇ ಯುದ್ಧ ಮಾಡುತ್ತಿದ್ದ ಸಾವಿರಾರು ಸೈನಿಕರ ಮೇಲೆ ಬೀಳುತ್ತದೆ. ಸಾವಿರಾರು ವಾನರರ ಸೈನಿಕರು ಆ ಗಂಟೆಯೊಳಗೆ ಸಿಲುಕು ಬಿಡುತ್ತಾರೆ. ಸುತ್ತಲೂ ಕತ್ತಲು ಆವರಿಸುತ್ತದೆ. ವಾನರರು ಭಯದಿಂದ ತತ್ತರಿಸುತ್ತಾರೆ. ಯಾರಾದರೂ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾರೆ. ಆದರೆ ಯುದ್ಧದ ಶಬ್ದದ ಕಾರಣ ಯಾರಿಗೂ ಸಹ ಅವರ ಕೂಗು ಕೇಳುವುದಿಲ್ಲ. ಇನ್ನು ಆ ದಿನ ಯುದ್ಧ ಮುಗಿದ ಮೇಲೆ ಸಾವಿರ ಸೈನಿಕ ವಾನರರು ಕಾಣದಿರುವುದನ್ನು ರಾಮನು ಗಮನಿಸುತ್ತಾನೆ. ಎಲ್ಲ ವಾನರರಿಗೆ ಯುದ್ಧಭೂಮಿಯಲ್ಲಿ ಹುಡುಕಲು ಹೇಳುತ್ತಾನೆ. ಆಗ ಅಲ್ಲಿ ಹುಡುಕುವ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಗಂಟೆ ನೆಲದ ಮೇಲೆ ಬಿದ್ದಿರುವುದನ್ನು ರಾಮನು ನೋಡುತ್ತಾನೆ. ಹತ್ತಿರ ಹೋಗಿ ನೋಡಿದಾಗ ಕಾಪಾಡಿ ಕಾಪಾಡಿ ಎಂದು ಕೂಗುವ ಶಬ್ದ ಕೇಳುತ್ತದೆ. ಆಗ ರಾಮನು ಕೂಡಲೇ ಹನುಮಂತನನ್ನು ಕರೆಯುತ್ತಾನೆ. ಈ ದೊಡ್ಡ ಗಂಟೆಯ ಕೆಳಗೆ ನಮ್ಮ ಸೈನಿಕರು ಇರಬಹುದು, ಹಾಗಾಗಿ ಒಮ್ಮೆ ಈ ಗಂಟೆಯನ್ನು ಮೇಲಕ್ಕೆ ಎತ್ತಿ ನೋಡು ಎಂದು ಹೇಳುತ್ತಾನೆ. ಆಗ ಹನುಮಂತನು ತನ್ನ ಬಾಲದಿಂದ ಆ ದೊಡ್ಡ ಗಂಟೆಯನ್ನು ಎತ್ತುತ್ತಾನೆ. ಕತ್ತಲಲ್ಲಿ ಸಿಲುಕಿದ ವಾನರರು ಬೆಳಕನ್ನು ಕಂಡ ಕೂಡಲೇ ಕಣ್ಣೀರು ಹಾಕುತ್ತಾ ಶ್ರೀರಾಮನ ಸ್ಮರಣೆಯನ್ನು ಮಾಡತೊಡಗಿದರು. ಈ ಘಟನೆಯ ಸ್ಮರಣಾರ್ಥವಾಗಿ ನಿನ್ನ ಬಾಲದ ಮೇಲೆ ಈ ಗಂಟೆಯನ್ನು ಸದಾ ಧರಿಸು, ಇದು ನಿನ್ನ ಭಕ್ತಿ ಮತ್ತು ರಕ್ಷಣೆಯ ಚಿಹ್ನೆಯಾಗಲಿ ಎಂದು ಶ್ರೀರಾಮನು ಹನುಮಂತನಿಗೆ ಹೇಳುತ್ತಾನೆ. ಈ ರೀತಿಯಾಗಿ ಹನುಮಂತನ ಬಾಲಕ್ಕೆ ಗಂಟೆ ಬರುತ್ತವೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.